ಎಲ್ರಿಗೂ ನಮಸ್ಕಾರ. ಮಹಾದೇವಿ ಅಕ್ಕ ಚನ್ನಮಲ್ಲಿಕಾರ್ಜುನನನ್ನು ನೆನೆಯುವ ಪರಿಯೇ ಒಂದು ಅಮೋಘವಾದದ್ದು. ಆತನನ್ನು ನೆನೆಯದ ದಿನಗಳಿಲ್ಲ, ಕ್ಷಣಗಳಿಲ್ಲ. ಪ್ರತಿಯೊಂದು ವಚನಗಳೊಳಗೆ, ಸಾಕಷ್ಟು ವಚನಗಳೊಳಗೆ ಚನ್ನಮಲ್ಲಿಕಾರ್ಜುನನ ಅಕ್ಕ ನೆನೆದಂಥ ಪರಿಯನ್ನು ನಾವು ಕಾಣ್ತೀವಿ. ಆ ವಚನಗಳನ್ನೆಲ್ಲ ನೋಡಿದಾಗ ನನಗನ್ನಿಸ್ತದೆ, ಇವತ್ತಿಷ್ಟೆಲ್ಲ ಪೂಜೆ ಮಾಡುವ, ಆಡಂಬರದ ವೈಭವವನ್ನು ತೋರಿಸುವ, ತಮ್ಮ ಶ್ರೀಮಂತಿಕೆಯ ದರ್ಶನ ಮಾಡಿಸುವಂಥ ಸಾಕಷ್ಟು ಕೋಟಿ ಕೋಟಿ ಭಕ್ತರಲ್ಲಿ ಒಬ್ಬರೇ ನಿಜವಾಗ್ಲೂ ದೇವರಿಗೆ ಮನಸಾರೆ ನೆನೀತಾರೇನೋ ಅಂತ ಅನ್ನಿಸ್ತದೆ. ಬಹುಶಃ ಸೃಷ್ಟಿಕರ್ತನೇ ಹುಡುಕಾಕತ್ತಿರಬೇಕು, ಯಾರೇ ನಿಜವಾದ ಭಕ್ತರು ಎಲ್ಲರೇ ಅದಾರೇನು ಅಂಥೇಳಿ. ಇನ್ನೂ ಅವನಿಗೆ ಯಾರೂ ಸಿಕ್ಕಿಲ್ಲೇನೋ ಅಂತ ಅನ್ನಿಸ್ತದೆ. ಅದಕ್ಕೆ ಹೇಳೋದು, ಲಕ್ಷಕ್ಕೊಬ್ಬ ಭಕ್ತ ಇದ್ರೆ ಕೋಟಿಗೊಬ್ಬ ಶರಣ ಇರ್ತಾನಂತ. ನಾವು ದಿನ ಪೂಜೆ ಮಾಡೋರೊಳಗೆ ಅದೆಷ್ಟು ಜನ ಭಕ್ತರದಾರ, ಅದೆಷ್ಟು ಜನ ಶರಣರದಾರ ಅನ್ನೋದನ್ನು ಫಿಲ್ಟರ್ ಮಾಡಿದಾಗ ಎಲ್ಲೋ 1,00,000 ಜನರೊಳಗೆ ಒಬ್ಬ ನಿಜವಾದ ಭಕ್ತ ಸಿಗ್ತಾನಂತ, ಎಲ್ಲೋ 1,00,00,000 ಜನರೊಳಗೆ ಒಬ್ಬ ಶರಣ ಸಿಗ್ತಾನಂತ. ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನನ ನೆನೆದಂಥ ಬಗೆ ಈ ವಚನದಾಗ ಭಾಳ ಚಂದದ, ಕೇಳ್ರಿ. ಶ್ರಾವಣ ವಚನ ವಾಚನ ದಿನ 14. ಹಿಂಡ ನಗಲಿ ಹಿಡಿವಡೆದ ಕುಂಜರ ತನ್ನ ವಿಂಧ್ಯವ ನೆನೆವಂತೆ ನೆನೆವೆನಯ್ಯ, ಬಂಧನಕ್ಕೆ ಬಂದ ಗಿಳಿ ತನ್ನ ಬಂಧುವ ನೆನೆದಂತೆ ನೆನೆವೆನಯ್ಯ, ಕಂದ ನೀನಿತ್ತ ಬಾ ಎಂದು ನೀವು ನಿಮ್ಮಂದವ ತೋರಯ್ಯ ಚನ್ನಮಲ್ಲಿಕಾರ್ಜುನ. ಹೆಂಗೆ ನೆನೆಯಾಕತ್ತಾಳ ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನನನ್ನು ಅಂತಂದ್ರೆ, ಹಿಂಡನ್ನು ಅಗಲಿ ಹಿಡಿವಡೆದ ಕುಂಜರ. ಕುಂಜರ ಅಂದ್ರೆ ಆನೆ. ಆನೆ ಯಾವಾಗಲೂ ಹಿಂಡಿನಾಗಿರ್ತದ. ಆ ಹಿಂಡನ್ನು ಅಗಲಿತು ಅಂತಂದ್ರೆ ಅದು ತನ್ನ ಬದುಕಿನ ಇಡೀ ಕೊನೆ ತನಕ ತನ್ನ ಹಿಂಡನ್ನು, ತನ್ನ ಸಹಚರರನ್ನು, ತನ್ನ ತಾಯಿಯನ್ನು ನೆನೀತಿರ್ತದಂತ ಆನೆ. ಹಂಗೆ ಆನೆ ಹಿಂಡಗಲಿದ ಆನೆ ಹೆಂಗೆ ಅದ್ರ ಬಂಧುಗಳನ್ನು ನೆನೀತದ, ಹಂಗೆ ನಾನು ನಿನ್ನನ್ನು ನೆನೆಯಾಕತ್ತೀನಿ. ಬಂಧನಕ್ಕೆ ಬಂದ ಗಿಳಿ ತನ್ನ ಬಂಧುಗಳ ನೆನೆಯು ಹಂಗೆ. ತಂದು ನಾವು ಗಿಳಿ ಪಂಜರದಾಗಿಟ್ಟು ಸಾಕಾಗಿ ಮನೆಗೆ ತಂದಿರ್ತೀವಿ, ಖರೆ ಅದ್ರ ಖುಷಿಯನ್ನು ಕಸ್ಕೊಂಬಿಟ್ಟಿರ್ತೀವಿ, ಅದು ತನ್ನ ಬಂಧುಗಳನ್ನು ನೆನೀತಿರ್ತದಂತ. ಹಂಗೆ ನಾನು ನಿನಗೆ ನೆನೆಯಾಕತ್ತೀನಿ, ಕಂದ ಬಾ ಅಂಥೇಳಿ ಜಲ್ದಿ ಕರ್ಕೋರಪ್ಪ ಚನ್ನಮಲ್ಲಿಕಾರ್ಜುನ ನಿನ್ನಲ್ಲಿಗೆ ನನ್ನನ್ನು ಅಂತ ಅಕ್ಕ ಮಹಾದೇವಿ ಹೇಳಾಕತ್ತಾಳೆ. ಅದೇ ಅಲ್ಲಂಪ್ರಭುಗಳು ಹೇಳ್ತಾರಲ್ಲ, ಹೆಣ್ಣಿಗಾಗಿ ಸತ್ತವ್ರು ಕೋಟಿ, ಮಣ್ಣಿಗಾಗಿ ಸತ್ತವ್ರು ಕೋಟಿ, ನಿನಗಾಗಿ ಸತ್ತವ್ರನ್ನು ನಾವು ಒಬ್ಬರನ್ನೂ ಕಾಣಲಿಲ್ಲಪ್ಪ ಗುಹೇಶ್ವರ ಅಂತ. ಅಕ್ಕನನ್ನು ಬಿಟ್ಟು, ಶರಣರನ್ನು ಬಿಟ್ಟು, ಮತ್ತಾರು ದೇವರ ಸಲುವಾಗಿ ತಮ್ಮ ಇಡೀ ಬದುಕನ್ನು ಅಂದ್ರೆ ಜಂಗಮ ಸೇವೆ ಒಳಗೆ ತಮ್ಮ ಬದುಕಿನ ಸಾರ್ಥಕ್ಯವನ್ನು ಸಾಧಿಸ್ಕೊಂಡವರು ಇಲ್ಲಿ ತನಕ ಸಿಕ್ಕಿಲ್ಲ, ಸಿಗೋದು ಇಲ್ಲ ಅಂತ ಅನ್ನಿಸ್ತದೆ. ನಾವು ಯಾವ ಮಟ್ಟಕ್ಕೆ ದೇವರನ್ನು ನೆನೆಯಬೇಕು, ದೇವರನ್ನು ಸ್ಮರಿಸಬೇಕು ಅನ್ನೋದನ್ನು ವಚನದೊಳಗೆ ಭಾಳ ಚಂದ ಹೇಳ್ಯಾರ. ಸಾಧ್ಯ ಆದಷ್ಟು ನಾವು ಅಷ್ಟು ನಿರಾಳವಾಗಿ, ಪ್ರಶಾಂತವಾಗಿ, ನಿಷ್ಕಲ್ಮಶ ಮನಸ್ಸನ್ನು ತಳೆದು ಆ ಸೃಷ್ಟಿಕರ್ತನನ್ನು ನೆನೆದು ನೋಡ್ರಿ, ಅದರ ಸುಖ ನಿಮ್ಮದಾಗ್ತದೆ. ಶರಣಾರ್ಥಿ.